ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಲೋಕಸಭಾ ಚುನಾವಣೆ ಪ್ರಯುಕ್ತ ಸಂಸದರು ಮತ್ತು ಸರ್ಕಾರ 5 ವರ್ಷ ಏನೇನು ಮಾಡಿದ್ರು, ಏನೇನು ಮಾಡಿಲ್ಲ ಅನ್ನೋದನ್ನ ತಿಳಿಸ್ಕೊಡೋ ರಿಪೋರ್ಟ್ ಕಾರ್ಡ್ ಸರಣಿ ಮುಂದುವರಿಸ್ತಾ ಇದ್ದೀವಿ. ಈ ವಿಡಿಯೋದ ಮೊದಲ ಭಾಗದಲ್ಲಿ ಮೋದಿ ಸರ್ಕಾರ ಎಕಾನಮಿ ವಿಚಾರದಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದೆ ಅನ್ನೋ ರಿಪೋರ್ಟ್ ನೀಡಿದ್ವಿ. ಈಗ ಸೋಷಿಯಲ್ ವೆಲ್ಫೇರ್, ಶಿಕ್ಷಣ, ರೋಡು, ರೈಲ್ವೆ, ಈ ರೀತಿ ಇನ್ಫ್ರಾ, ಎಲ್ಲಕ್ಕಿಂತ ಮುಖ್ಯವಾಗಿ ವಿದೇಶಾಂಗ ನೀತಿ, ಈ ವಿಚಾರದಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದೆ ಅನ್ನೋ ರಿಪೋರ್ಟ್ ಕಾರ್ಡನ್ನು ನೋಡ್ತಾ ಹೋಗೋಣ. ಇದು ಭಾಗ 2. ಮೊದಲಿಗೆ ವಿದೇಶಾಂಗ. ನರೇಂದ್ರ ಮೋದಿ ಸರ್ಕಾರದ ಪ್ರಮುಖ ಪ್ರಾಜೆಕ್ಟ್ ಇದು ವಿದೇಶಾಂಗ ನೀತಿ. ತುಂಬ ಮಹತ್ವವನ್ನು ಕೊಟ್ಟಿರೋರು ಇದಕ್ಕೆ. ಜನರಿಗೂ ಡೇ ಟು ಡೇ ಲೈಫ್ಗೂ ಈ ವಿದೇಶಾಂಗ ಇಲಾಖೆಗೂ ಸಂಬಂಧ ಇಲ್ಲರಿ ಅಂತಿದ್ದ ಜಿಯೋ ಪಾಲಿಟಿಕ್ಸ್ನ ಡೊಮೆಸ್ಟಿಕ್ ಪಾಲಿಟಿಕ್ಸ್ನೊಂದಿಗೆ ಕನೆಕ್ಟ್ ಮಾಡಿದ್ರು. ಸೊ ಈ ವಿದೇಶಾಂಗ ನೀತಿಯಲ್ಲಿ ಸರ್ಕಾರ ಹೇಗೆ ಕೆಲಸ ಮಾಡಿದೆ ಅಂತ ನೋಡೋದಾದರೆ, ವಿದೇಶಿ ಪ್ರವಾಸ, ಫಾರಿನ್ ವಿಸಿಟ್ಸ್ ಅಲ್ಲಿ PM ಮೋದಿ ಈಗಾಗಲೇ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ದಾಖಲೆಯನ್ನು ಮುರಿದಿದ್ದಾರೆ. ಇದರಲ್ಲೇನು ಆಶ್ಚರ್ಯ ಇಲ್ಲ. ಮನಮೋಹನ್ ಸಿಂಗ್ 10 ವರ್ಷಗಳಲ್ಲಿ 73 ವಿದೇಶಿ ಪ್ರವಾಸ ಮಾಡಿದರು. PM ಮೋದಿ ಈಗ 77 ಫಾರಿನ್ ವಿಸಿಟ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಮನಮೋಹನ್ ಸಿಂಗ್ 10 ವರ್ಷದಲ್ಲಿ 73, PM ಮೋದಿ 10 ವರ್ಷದಲ್ಲಿ 77 ಫಾರಿನ್ ವಿಸಿಟ್ಸ್. ಆದರೆ ವ್ಯತ್ಯಾಸ ಬರೋದು ಎಷ್ಟು ದಿನಗಳಲ್ಲಿ ಈ ವಿಸಿಟ್ಸನ್ನು ಮಾಡಲಾಯಿತು ಅಂತ. ಮನಮೋಹನ್ ಸಿಂಗ್ 306 ದಿನ ವಿದೇಶಗಳಲ್ಲಿ ಕಳೆದರು. PM ಮೋದಿ 277 ದಿನಗಳಲ್ಲೇ ಈ ವಿಸಿಟ್ಸನ್ನು ಕಂಪ್ಲೀಟ್ ಮಾಡಿದ್ರು. ಮನಮೋಹನ್ ಸಿಂಗ್ ಫಸ್ಟ್ ಟರ್ಮ್ನಲ್ಲಿ 35, ಸೆಕೆಂಡ್ ಟರ್ಮ್ನಲ್ಲಿ 38 ಫಾರಿನ್ ವಿಸಿಟ್ಸ್ ಮಾಡಿದ್ರು. ಆದರೆ PM ಮೋದಿ ಫಸ್ಟ್ ಟರ್ಮ್ನಲ್ಲಿ 49 ವಿಸಿಟ್ಸ್ ಮಾಡಿ ಸೆಕೆಂಡ್ ಟರ್ಮ್ನಲ್ಲಿ 25 ವಿಸಿಟ್ಸ್ ಅಷ್ಟೇ ಮಾಡಿದ್ದಾರೆ. ಬಹುಶಃ ಮಧ್ಯದಲ್ಲಿ 2 ವರ್ಷ ಕೋವಿಡ್ ಬಂತಲ್ಲ, 2ನೇ ಅವಧಿ ಆರಂಭ ಆದ ತಕ್ಷಣ, ಹಾಗಾಗಿ 2ನೇ ಅವಧಿಯಲ್ಲಿ ನಂಬರ್ ಆಫ್ ವಿಸಿಟ್ಸ್ ಕಮ್ಮಿ ಆಗಿರೋ ಸಾಧ್ಯತೆ ಇರುತ್ತೆ. ವ್ಯಾಪಾರ ಸಮತೋಲನ, ಟ್ರೇಡ್ ಕೂಡ ಎಕಾನಮಿಯ ಭಾಗನೇ. ಆದರೆ ವಿದೇಶಾಂಗದಲ್ಲಿ ಕೆಲಸ ಮಾಡಿದ ರಿಸಲ್ಟ್ ನಮಗೆ ಗೊತ್ತಾಗೋದು ಟ್ರೇಡ್ನಲ್ಲೂ ಕೂಡ. ವ್ಯಾಪಾರ ಎಷ್ಟು ಹೆಚ್ಚಾಗಿದೆ ವಿದೇಶಗಳೊಂದಿಗೆ, ಟ್ರೇಡ್ ಬ್ಯಾಲೆನ್ಸ್ ಯಾವ ರೀತಿ ಇದೆ ಅನ್ನೋದು ವಿದೇಶಾಂಗ ಇಲಾಖೆಯಲ್ಲಿ ಎಷ್ಟು ಕೆಲಸ ಆಗಿದೆ ಅನ್ನೋದರ ರಿಫ್ಲೆಕ್ಷನ್ ಕೂಡ ಹೌದು. ಸೊ ಇಂತಹ ಟ್ರೇಡ್ ಬ್ಯಾಲೆನ್ಸ್ ವಿಚಾರಕ್ಕೆ ಬಂದಾಗ 2013ರಲ್ಲಿ ಭಾರತ $313.2 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡ್ತಾ ಇತ್ತು. $467.5 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಳ್ತಾ ಇತ್ತು. ಹೀಗಾಗಿ $154 ಬಿಲಿಯನ್ ಟ್ರೇಡ್ ಡೆಫಿಸಿಟ್, ವ್ಯಾಪಾರಿ ಕೊರತೆ ಇತ್ತು. ಅಂದರೆ ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ತರಿಸ್ಕೊಳ್ಳೋದೇ ಜಾಸ್ತಿ ಇದ್ದಿದ್ದರಿಂದ ಅಷ್ಟರ ಮಟ್ಟಿಗಿನ ಹೆಚ್ಚುವರಿ ದುಡ್ಡು ಭಾರತದ ಬೊಕ್ಕಸದಿಂದ ಖಾಲಿ ಆಗ್ತಾ ಇತ್ತು. 2018ರಲ್ಲಿ ಅಂದರೆ ಮೋದಿ ಮೊದಲ ಅವಧಿಯ ಎಂಡ್ ಬರುವಷ್ಟರಲ್ಲಿ ಭಾರತ $303.52 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡ್ತಾ ಇತ್ತು. ಅದೇ ರೀತಿ $465.58 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಳ್ತಾ ಇತ್ತು. ಅಂದರೆ ನೀವಿಲ್ಲಿ ನೋಡ್ಬೋದು, ಮೋದಿ ಫಸ್ಟ್ ಟರ್ಮ್ನಲ್ಲಿ ದೊಡ್ಡ ವ್ಯತ್ಯಾಸ ಆಗಲಿಲ್ಲ. ಆ್ಯಕ್ಚುಲಿ ರಫ್ತು ಆಮದು ಎರಡೂ ಜಾಸ್ತಿ ಆಗಿದೆ. ಟ್ರೇಡ್ ಡೆಫಿಸಿಟ್ ಕೂಡ ಕೊಂಚ ಜಾಸ್ತಿಯಾಗಿ $162 ಬಿಲಿಯನ್ ಆಗಿದೆ. ಆದರೆ ಸೆಕೆಂಡ್ ಟರ್ಮ್ನಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸ ನೋಡ್ಬೋದು. 2023ಕ್ಕೆ ಭಾರತದ ಎಕ್ಸ್ಪೋರ್ಟ್ $770 ಬಿಲಿಯನ್ ಆಗಿದೆ. ಅಂದರೆ 5 ವರ್ಷಗಳಲ್ಲಿ ಆಲ್ಮೋಸ್ಟ್ ಡಬಲ್ ಆಗಿದೆ ಸೆಕೆಂಡ್ ಟರ್ಮ್ನಲ್ಲಿ. ಅದೇ ರೀತಿ ಆಮದು ಕೂಡ ಹೆಚ್ಚು ಕಮ್ಮಿ ಡಬಲ್ ಆಗಿದೆ, $892 ಬಿಲಿಯನ್ ಆಗಿದೆ. ಅಂದರೆ ಇದು ಭಾರತದ ಒಟ್ಟಾರೆ ವ್ಯಾಪಾರ ಜಾಸ್ತಿ ಆಗಿರೋದನ್ನು ಸೂಚಿಸುತ್ತೆ. ಟ್ರೇಡ್ ಡೆಫಿಸಿಟ್ ಕಮ್ಮಿಯಾಗಿ $122 ಬಿಲಿಯನ್ ಇಳಿದಿದೆ. ಸೋಷಿಯಲ್ ವೆಲ್ಫೇರ್. ಸ್ನೇಹಿತರೆ, ಒಂದು ಸರ್ಕಾರ ಆರ್ಥಿಕ ವಿಚಾರದಲ್ಲಿ ಪರ್ಫಾರ್ಮ್ ಮಾಡೋದು ಎಷ್ಟು ಮುಖ್ಯನೋ, ಜನರ ಕಲ್ಯಾಣ ಅಥವಾ ಸಮಾಜ ಕಲ್ಯಾಣ ವಿಚಾರದಲ್ಲಿ ಕೆಲಸ ಮಾಡೋದು ಅಷ್ಟೇ ಮುಖ್ಯ. ಸೋಷಿಯಲ್ ವೆಲ್ಫೇರ್ನಲ್ಲಿ ಮುಖ್ಯವಾಗಿ ಸಾಕ್ಷರತೆ, ಆರೋಗ್ಯ, ಕುಡಿಯುವ ನೀರು, ಇನ್ಫ್ಯಾಂಟ್ ಮಾರ್ಟಲಿಟಿ, ಮ್ಯಾಟರ್ನಲ್ ಮಾರ್ಟಲಿಟಿ, ಈ ರೀತಿ ವಿಚಾರಗಳು ಬರ್ತವೆ. ಇಲ್ಲಿ ಸಮಸ್ಯೆ ಏನಂದರೆ 2021ರ ಸೆನ್ಸಸ್ ನಡೆದಿಲ್ಲ. ಸಾಮಾನ್ಯವಾಗಿ 10 ವರ್ಷಗಳಿಗೊಮ್ಮೆ ಸೆನ್ಸಸ್ ನಡಿಬೇಕು. ಆಗ ಈ ರೀತಿ ವಿಚಾರಗಳ ಪ್ರಾಪರ್ ಡೇಟಾ ಸಿಗುತ್ತೆ. ಸರ್ಕಾರ ಮಾನವ ಅಭಿವೃದ್ಧಿ ವಿಚಾರದಲ್ಲಿ ಏನು ಕೆಲಸ ಮಾಡಿದೆ ಅಂತ ಗೊತ್ತಾಗುತ್ತೆ. ಆದರೆ ಕೇಂದ್ರ ಸರ್ಕಾರ 2021ರಲ್ಲಿ ಕೊರೋನಾ ನೆಪವನ್ನು ಒಡ್ಡಿ ಜನಗಣತಿ ನಡೆಸಿಲ್ಲ. ಕೊರೋನಾ ಹೋಗಿ 3 ವರ್ಷ ಆದ್ರೂ ಎಲ್ಲೂ ಸೆನ್ಸಸ್ ವಿಚಾರ ಪ್ರಸ್ತಾಪ ಇನ್ನೂ ಆಗ್ತಾ ಇಲ್ಲ. ಹೀಗಾಗಿ ನಾವು ಬೇರೆ ಬೇರೆ ವರದಿಗಳನ್ನು ಹಾಗೂ ಇಲಾಖೆಗಳು ಕೊಟ್ಟಿರೋ ರಿಪೋರ್ಟ್ಗಳನ್ನು, ಸರ್ಕಾರದ ರಿಪೋರ್ಟ್ಗಳನ್ನು ನೋಡಿ ವರದಿ ಮಾಡಬೇಕಾಗಿದೆ. ಇದರಲ್ಲಿ ನಾವು ಮೊದಲಿಗೆ ಶಿಕ್ಷಣದ ವಿಚಾರವನ್ನು ನೋಡೋಣ. ಮಾನವ ಅಭಿವೃದ್ಧಿ ವಿಚಾರದಲ್ಲಿ
ಇದರಲ್ಲಿ ಸಾಕ್ಷರತೆ ವಿಚಾರಕ್ಕೆ ಬಂದರೆ 2011 ಜನಗಣತಿ ಪ್ರಕಾರ ಭಾರತದ ಲಿಟ್ರಸಿ ರೇಟ್ 73% ಇತ್ತು. ಅಂದರೆ ಅಷ್ಟು ಪರ್ಸೆಂಟ್ ಜನಕ್ಕೆ ಬೇಸಿಕ್ ಓದೋಕ್ಕೆ ಬರೆಯೋಕ್ಕಾದರೂ ಬರ್ತಾ ಇತ್ತು. 2011 ನಂತರ ಸೆನ್ಸಸ್ ನಡೆಸಿಲ್ಲ. ಆದರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ NFHS5 ಮತ್ತು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ NSO ಒಂದಷ್ಟು ಡೇಟಾ ಕೊಟ್ಟಿವೆ. ಅದರ ಪ್ರಕಾರ 2022ರಲ್ಲಿ ಭಾರತದ ಲಿಟ್ರಸಿ ರೇಟ್ 77.7% ಇತ್ತು. ಅಂದರೆ 2011ಕ್ಕಿಂತ 4% ಇಂಪ್ರೂವ್ಮೆಂಟ್. ಯುನೆಸ್ಕೋ ವರದಿ ಪ್ರಕಾರ ಭಾರತ 2060ರಲ್ಲಿ ಸಂಪೂರ್ಣ ಸಾಕ್ಷರತೆಯನ್ನು ಅಚೀವ್ ಮಾಡುತ್ತೆ. ಮಕ್ಕಳ ದಾಖಲಾತಿ ಶಿಕ್ಷಣದ ವಿಚಾರವಾಗಿ ದೇಶದ ಪರಿಸ್ಥಿತಿಯನ್ನು ತೋರಿಸುವ ಮತ್ತೊಂದು ಇಂಡಿಕೇಟರ್ ಅಂದರೆ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ. ಯಾವಾಗಲೂ ಭಾರತದಲ್ಲಿ ಪ್ರೈಮರಿ ಸ್ಕೂಲ್ನ ದಾಖಲಾತಿ 100%ಗಿಂತ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ನೋಡೋದು ಬೇಡ. ಸೆಕೆಂಡ್ರಿ ಸ್ಕೂಲ್ ಅಂದರೆ 9th 10th ಮತ್ತು PUನಲ್ಲಿ ದಾಖಲಾತಿ ಪ್ರಮಾಣ 2013-14ರಲ್ಲಿ 73.8% ಇತ್ತು. 21-22ರಲ್ಲಿ ಅದು 79.6%ಗೆ ತಲುಪಿದೆ. ಅದೇ ರೀತಿ ಹೈಯರ್ ಎಜುಕೇಷನಲ್ಲಿ 14-15ರಲ್ಲಿ ಎನ್ರೋಲ್ಮೆಂಟ್ ರೇಟ್ 24.3% ಇತ್ತು. 21-22ನೇ ಇಸ್ವಿ ಬರುವಷ್ಟರಲ್ಲಿ ಅದು 28.4%ಗೆ ತಲುಪಿದೆ. ಆರೋಗ್ಯ ವಿಚಾರದಲ್ಲಿ ಸರ್ಕಾರದ ಪರ್ಫಾರ್ಮೆನ್ಸ್ ಅಳಿಯಕ್ಕೆ 3 ಇಂಡಿಕೇಟರ್ಗಳಿವೆ. ಅದರಲ್ಲಿ ಶಿಶು ಮರಣ ಪ್ರಮಾಣ ಮತ್ತು ತಾಯಂದಿರ ಮರಣ ಪ್ರಮಾಣ ಮುಖ್ಯ ಆಗುತ್ತೆ. ಯಾಕಂದರೆ ಸರಿಯಾದ ಆಸ್ಪತ್ರೆ ಸೌಲಭ್ಯ ಸಿಕ್ಕಾಗ, ಸರಿಯಾದ ಟ್ರೀಟ್ಮೆಂಟ್ ಮತ್ತು ಮೆಡಿಕಲ್ ಫೆಸಿಲಿಟಿ ಸಿಕ್ಕಾಗ ಇದೆಲ್ಲ ಕಮ್ಮಿ ಆಗಲೇಬೇಕಲ್ಲ. ಸೊ ಆಸ್ಪತ್ರೆ ಸೌಲಭ್ಯ ಈ ವಿಚಾರಕ್ಕೆ ಬಂದರೆ IPSOS ಗ್ಲೋಬಲ್ ಹೆಲ್ತ್ ಸರ್ವಿಸ್ ಮಾನಿಟರ್ ರಿಪೋರ್ಟ್ ಪ್ರಕಾರ 2023ರಲ್ಲಿ 53% ಭಾರತೀಯರಿಗೆ ಕ್ವಾಲಿಟಿ ಹೆಲ್ತ್ ಕೇರ್ ಆಕ್ಸೆಸ್ ಇದೆ. ಅಂದರೆ ಗುಣಮಟ್ಟದ ವೈದ್ಯಕೀಯ ಸೌಲಭ್ಯ ಸಿಗುತ್ತೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ 25% ಜನರಿಗಷ್ಟೇ ಮಾಡರ್ನ್ ಹೆಲ್ತ್ ಕೇರ್ ಫೆಸಿಲಿಟಿ ಸಿಗ್ತಾ ಇದೆ. ಶಿಶು ಮರಣ ಪ್ರಮಾಣ ಅಂದರೆ ಇನ್ಫೆಂಟ್ ಮಾರ್ಟಿಲಿಟಿ ರೇಟ್. ಇದರ ಅರ್ಥ ಏನು ಗೊತ್ತಾ? ಹುಟ್ಟಿದ 1000 ಶಿಶುಗಳಲ್ಲಿ ಎಷ್ಟು ಶಿಶುಗಳು ಆವಾಗಲೇ ಪ್ರಾಣ ಕಳ್ಕೊಳ್ತಿವೆ ಅನ್ನೋ ಅಂಕಿಅಂಶ. ಈ ಇನ್ಫೆಂಟ್ ಮಾರ್ಟಿಲಿಟಿ ರೇಟ್ 2014ರಲ್ಲಿ 36.9 ಮಕ್ಕಳಿದ್ವು. ಅಂದರೆ 1000ದಲ್ಲಿ 36-37 ಮಕ್ಕಳು ಪ್ರಾಣ ಕಳ್ಕೊಳ್ತಾ ಇದ್ರು ಹುಟ್ಟಿದಾಗ. 2021ಕ್ಕೆ ಈ ಸಂಖ್ಯೆ ಡೌನ್ ಆಗಿದೆ, 25.5ಕ್ಕೆ ಇಳಿದಿದೆ. ತಾಯಂದಿರ ಮರಣ ಏನು ಮ್ಯಾಟರ್ನಲ್ ಮಾರ್ಟಿಲಿಟಿ ರೇಟ್ ಅಂದರೆ 1 ಲಕ್ಷ ಹೆರಿಗೆ ಆದಾಗ ಎಷ್ಟು ಜನ ತಾಯಂದಿರು ಅದರಲ್ಲಿ ಪ್ರಾಣ ಕಳ್ಕೊಳ್ತಿದ್ದಾರೆ ಅನ್ನೋ ಲೆಕ್ಕ. ಈ ಮ್ಯಾಟರ್ನಲ್ ಮಾರ್ಟಿಲಿಟಿ ರೇಟ್ 2014ರಲ್ಲಿ 130 ಇತ್ತು. ಹೆರಿಗೆ ಟೈಮ್ನಲ್ಲಿ 1 ಲಕ್ಷ ಹೆರಿಗೆಗಳಲ್ಲಿ ಒಟ್ಟು 130 ತಾಯಂದಿರು ಪ್ರಾಣ ಕಳ್ಕೊಳ್ತಾ ಇದ್ರು ಅಂತ. ಈ ಸಂಖ್ಯೆ ಕೂಡ ಡೌನ್ ಆಗಿ 2023ರಲ್ಲಿ 52ಕ್ಕೆ ಇಳಿದಿದೆ. ಶುದ್ಧ ಕುಡಿಯುವ ನೀರು ಏನು ಕುಡಿಯುವ ನೀರಿನ ವಿಚಾರದಲ್ಲಿ 2015ರಲ್ಲಿ ಭಾರತದ 69% ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇತ್ತು. 2022ಕ್ಕೆ ಇದು 73%ಗೆ ಏರಿಕೆಯಾಗಿದೆ. ನೆಕ್ಸ್ಟ್, ಮೂಲಸೌಕರ್ಯ. ನರೇಂದ್ರ ಮೋದಿ ಸರ್ಕಾರದ ಮತ್ತೊಂದು ದೊಡ್ಡ ಅಸ್ತ್ರ ಅಂದರೆ ಇನ್ಫ್ರಾಸ್ಟ್ರಕ್ಚರ್. ಈ ವಿಚಾರವಾಗಿ ನಾವು ಪ್ರತ್ಯೇಕವಾಗಿಯೇ ವರದಿ ಮಾಡಿದ್ದೀವಿ. ಮೋದಿ ಕನ್ಸ್ಟ್ರಕ್ಷನ್ ಕಂಪನಿ ಅನ್ನೋ ಟೈಟಲ್ ನೀಡಿ. ಮೂಲಸೌಕರ್ಯ ಜನರ ಜೀವನ ಮಟ್ಟ ಸುಧಾರಿಸುವುದಲ್ಲದೆ ಆರ್ಥಿಕತೆಗೆ ಪುಷ್ಟಿಯನ್ನು ಕೊಡುತ್ತೆ. ಇದರಲ್ಲಿ ರಸ್ತೆಗಳ ಸುಧಾರಣೆ ಮುಖ್ಯ. ರಸ್ತೆಗಳ ವಿಚಾರದಲ್ಲಿ ಭಾರತ ಇವತ್ತು ವಿಶ್ವದ 2ನೇ ಅತಿದೊಡ್ಡ ರಸ್ತೆ ಜಾಲವನ್ನು ಹೊಂದಿರೋ ರಾಷ್ಟ್ರ. 2014ರಲ್ಲಿ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಒಟ್ಟು ಉದ್ದ 91,000 ಕಿಲೋಮೀಟರ್ ಇತ್ತು. 2023ಕ್ಕೆ ಅದು 1,46,000 ಕಿಲೋಮೀಟರ್ಗೆ ರೀಚ್ ಆಗಿದೆ. ಅಂದರೆ 60% ಇನ್ಕ್ರೀಸ್ ಆಗಿದೆ. 2014ರಲ್ಲಿ ಭಾರತದಲ್ಲಿ ದಿನಕ್ಕೆ 12 ಕಿಲೋಮೀಟರ್ ಉದ್ದದ ರಸ್ತೆ ಹಾಕಲಾಗ್ತಾ ಇತ್ತು. 2022ಕ್ಕೆ ದಿನಕ್ಕೆ 29 ಕಿಲೋಮೀಟರ್ ರಸ್ತೆಯನ್ನು ಹಾಕಲಾಗ್ತಾ ಇದೆ. ಹೊಸ ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ, ಸೇತುವೆ. 2014ರಲ್ಲಿ ದೇಶದಲ್ಲಿ 74 ಏರ್ಪೋರ್ಟ್ಗಳಿದ್ವು. ಈಗ ಅವುಗಳ ಸಂಖ್ಯೆ 150ಕ್ಕೆ ರೀಚ್ ಆಗಿದೆ. 2014ರ ವೇಳೆಗೆ ಭಾರತದ ಪ್ರಮುಖ ಬಂದರುಗಳ ಸಾಮರ್ಥ್ಯ 800 MTPAನಷ್ಟು ಅಂದರೆ ವರ್ಷಕ್ಕೆ 800 ಟನ್ಗಳಷ್ಟು ತೂಕದ ವಸ್ತುಗಳನ್ನು ಬಂದರುಗಳು ಹ್ಯಾಂಡಲ್ ಮಾಡೋ ಸಾಮರ್ಥ್ಯ ಇತ್ತು. ಈಗ 1535 MTPA ಆಗಿದೆ. ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 2014ರಲ್ಲಿ ಭಾರತ 2,48,554 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸ್ತಾ ಇತ್ತು. 2023ಕ್ಕೆ ಅದು 4,25,536 ಮೆಗಾವ್ಯಾಟ್ಗೆ ತಲುಪಿದೆ. ಅಂದರೆ
70% ಇನ್ಕ್ರೀಸ್ ಆಗಿದೆ ಕಳೆದ 10 ವರ್ಷಗಳಲ್ಲಿ. ಬ್ರಾಡ್ ಬ್ಯಾಂಡ್ ಇಂಟರ್ನೆಟ್ ವ್ಯಾಪ್ತಿ 2014ರಲ್ಲಿ ಭಾರತದಲ್ಲಿ ಬ್ರಾಡ್ ಬ್ಯಾಂಡ್ ಪೆನೆಟ್ರೇಷನ್ ರೇಟ್ 12.6% ಇತ್ತು. 2023ರಲ್ಲಿ ಅದು 51%ಗೆ ರೀಚ್ ಆಗಿದೆ. ಏನು ಕಾನೂನು ಸುವ್ಯವಸ್ಥೆ, ಲಾ ಅಂಡ್ ಆರ್ಡರ್ ಸೇರಿದಂತೆ ಉಳಿದ ವಿಚಾರಗಳಲ್ಲಿ ಮೋದಿ ಸರ್ಕಾರದ ರಿಪೋರ್ಟ್ ಕಾರ್ಡ್ ಹೇಗಿದೆ? ಅದು ಭಾಗ 3ರಲ್ಲಿ ಬರುತ್ತೆ. ಪಬ್ಲಿಷ್ ಆದಾಗ ಇಲ್ಲಿರುತ್ತೆ. ಅದು ಕ್ಲಿಕ್ ಮಾಡೋ ಮೂಲಕ ನೀವು ಈ ವಿಡಿಯೋವನ್ನು ಕೂಡ ಮಿಸ್ ಮಾಡದೆ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.